ಮನೇಲೆ ನೋಡ್ಕೋಬೇಕಾಯ್ತು, ಯಾಕೆ ಬಿಟ್ರಿ 1.5 ವರ್ಷದಿಂದ? ಟೆನ್ಷನ್ ಅಲ್ಲಮ್ಮ, ನೀವು ನೋಡ್ಬೇಕಲ್ಲ. 1.5 ವರ್ಷ ಆದ್ಮೇಲೆ ಬಂದಿದ್ದೀರಾ, ಅವ್ನು ಹೆಂಗಿದ್ದಾನೆ ಇವಾಗ? ಚೆನ್ನಾಗಿದ್ದಾನ ಇಲ್ಲ? ಕಳಿಸ್ತಿರೋ ಇಲ್ವಾ ಅಷ್ಟೇ. ಸ್ಟೇಷನ್ ಹ್ಯಾಂಡ್ ಓವರ್ ಮಾಡ್ತೀವಮ್ಮ ನಿಮ್ ಜೊತೆ. ಇದು ನಿರಾಶ್ರಿತರ ಆಶ್ರಮ, ಪೂರ್ತಿ ತಿಳ್ಕೊಳ್ಳಿ. 1 ವರ್ಷದ ಹಿಂದೆ ಕುಣಿಗಲ್ ಟೌನ್ ಅಲ್ಲಿ ಪಾಪ ಸಿಗ್ತಾನಮ್ಮ. ಹೌದು, ಇರಮ್ಮ ಒಂದ್ ನಿಮಿಷ, ಸುಮ್ಮನಿರಮ್ಮ. ಮತ್ತೆ ವಿಡಿಯೋ ಬಿಟ್ಟಿರ್ತೀವಿ ನಾವು ಒಂದು, ಇಲ್ಲಿದ್ದಾನೆ ಅನ್ನೋ ಇದನ್ನ, ಅದನ್ನ ಅವ್ರ ತಾಯಿಯವ್ರು ನೋಡಿದಾರೆ. ಇವಾಗ ಬಂದಿದ್ದಾರೆ, ಇವಾಗ ಅವ್ನಿಗೆ ಚೆನ್ನಾಗಿದ್ದಾನೆ, ದಪ್ಪ ಆಗಿದ್ದಾನೆ ಸ್ವಲ್ಪ. ಅವ್ರು ಏನ್ ಹೇಳ್ತಿದಾರೆ, ನನ್ ಮಗ ಇಷ್ಟು ದಪ್ಪ ಇರ್ಲಿಲ್ಲ. ಇಲ್ಲಿ 160-170 ಜನ ಬೀದಿಲ್ ಮಲಗಿರೋರ್ನ ನಾನ್ ನೋಡ್ಕೊಳ್ಳೋದು, ಅರ್ಥ ಆಯ್ತು? ಇಷ್ಟು ಚೆನ್ನಾಗಿ 1.5 ವರ್ಷ ಕಾಪಾಡಿದೀನಿ. ಅವ್ರು ಮಾತಾಡೋ ರೀತಿ ನೋಡ್ತಿದ್ರೆ ನನಗೆ ಭಯ ಆಗುತ್ತೆ, ಹೊರಗಡೆ ಹೋಗಿ ಇನ್ನೇನ್ ಹೇಳ್ತಾರ ಅಂತ. ಇವರು ಇಲ್ಲ, ಆಟೋಕ್ ದುಡ್ಡು ಕೊಡ್ಬೇಕಾಗುತ್ತೆ. ಆಟೋ ಇದೆ ಇಲ್ಲೇ ನಮ್ದು, ಅದೇ ಬಾಡಿಗೆ ಆಟೋ. ನಾನೇ ಕೊಡ್ಬೇಕು ಅದನ್ನ? ಅಲ್ಲ, ಬಾಡಿಗೆ ಆಟೋನಲ್ಲಿ ಬಂದಿರೋದು. ಬೇಕಂದ್ರೆ ಕರ್ಕೊಂಡು ಹೋಗ್ಬೇಕಂದ್ರೆ ಬರ್ಬೇಕು. ನಮ್ಮ ಹತ್ರ ದುಡ್ಡಿಲ್ಲ, ಕೂಲಿ ನಾನೇ ಕೊಡ್ತೀನಿ, ಹೋಗಮ್ಮ ಹೋಗಲಿ. ನಾವು ಕೂಲಿ ಮಾಡ್ಕೊಂಡು ತಿನ್ನೋರು. ನಂಗೆ ಗೊತ್ತಿಲ್ಲ ಅವ್ರ ಕುತ್ತಿಗೆ ಏನಕ್ಕೆ ದಪ್ಪ ಆಗಿದೆ, ಎಲ್ ದಪ್ಪ ಆಗಿದೆ ನೋಡ್ಕೊಂಡ್ಬಿಡಿ. ಎಲ್ ದಪ್ಪ ಆಗಿದ್ಯೋ, ಎಲ್ ದಪ್ಪ ಆಗಿದೆ ನೋಡ. ಇದು ನೋಡ್ಲೇಬೇಕು ತಾವೆಲ್ಲ. ಅವ್ರ ಮಗ ಹಿಂಗಿದ್ನಂತೆ ಅವಾಗ, ಇವಾಗ ಸ್ವಲ್ಪ ಹಿಂಗ್ ಆಗ್ಬಿಟ್ಟಿದ್ದಾನೆ. ಸೊ ಇದು ನಮ್ ತಪ್ಪು. ಅವ್ನ ಪಾಪ ಚೆನ್ನಾಗಿ ಊಟ ಕೊಟ್ಟು ಬಷ್ಟಪುಷ್ಟವಾಗಿ ರೆಡಿ ಆಗಿರೋದು. ಒಂದು ಕೃತಜ್ಞತೆ ಇರ್ಬೇಕು ಮನುಷ್ಯನಿಗೆ. ಒಂದು ಕೃತಜ್ಞತೆ ಇಲ್ಲ ಅಂದ್ರೆ ಅದು ಬೆಲೆನೇ ಇಲ್ಲ ಅದಕ್ಕೆ. 1.5 ವರ್ಷ ನಾನು ನೋಡಿರೋದಕ್ಕೆ ಒಂದು ಧನ್ಯವಾದ ಬೇಡ ನಿಮ್ಮಿಂದ? ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಏನಾಗಿದೆ ಇವಾಗ ಪ್ರಾಬ್ಲಮ್? ಕಳಿಸ್ಕೊಡೋದಲ್ಲ, ಹೆಂಗಮ್ಮ ಮಾತಾಡ್ತಾರಲ್ಲ, ಹೆಂಗಮ್ಮ ಕಳಿಸ್ತೀನಿ ನಾನು? ಟೆನ್ಷನ್ ಅಲ್ಲಮ್ಮ, ನೀವು ನೋಡ್ಬೇಕಲ್ಲ. 1.5 ವರ್ಷ ಆದ್ಮೇಲೆ ಬಂದಿದ್ದೀರಾ, ಅವ್ನು ಹೆಂಗಿದ್ದಾನೆ ಇವಾಗ? ಚೆನ್ನಾಗಿದ್ದಾನ ಇಲ್ಲ? ಮತ್ತೆ ಇವ್ರು ಹಿಂಗ್ ಮಾತಾಡಿದ್ರೆ ಆಗ್ತಾ ಇಲ್ಲ. ನೋಡ್ತಾ ಇದ್ರೆ ನನಗೆ ಏನ್ ಮಾಡ್ಬೇಕಿತ್ತು ನಾನು? ನಮ್ಮ ಹುಡುಗ ಇದ್ದಿದ್ದೆ ಬೇರೆ ತರ ಸರ್. ಇವಾಗ ಏನಾಗಿದೆ? ಕಳಿಸ್ತಿರೋ ಇಲ್ವಾ ಅಷ್ಟೇ. ಸ್ಟೇಷನ್ ಹ್ಯಾಂಡ್ ಓವರ್ ಮಾಡ್ತೀವಮ್ಮ ನಿಮ್ ಜೊತೆ. ಅಲ್ಲ ಸರ್, ಅವ್ನು ಎಷ್ಟು ಆಕ್ಟಿವ್ ಆಗಿದ್ದ ಗೊತ್ತಾ? ಎಲ್ಲರ ಜೊತೆ ಹೊಂದ್ಕೊಂಡು ಯಾರು ಏನೇ ಹೇಳಿ ಸರ್, ಇಂಥದ್ದಿಲ್ಲ ಅನ್ನಂಗಿಲ್ಲ. ಎಲ್ಲ ಎಷ್ಟ್ ಚೆನ್ನಾಗ ಮಕ್ಕಳ ಜೊತೆ ಎಷ್ಟ್ ಚೆನ್ನಾಗ. ಅಲ್ಲ ಗೊತ್ತಾಯ್ತು, ಈಗ ಇಂಗ್ಲಿಷ್ ಮೀಡಿಯಂ ಸರ್ ಓದಿಸಿ ಗೊತ್ತಾಯ್ತಮ್ಮ. ನಮ್ಗೆ ಸಿಕ್ಕಿದ್ದೆ ಅವ್ನ ಈ ತರ ಸಿಕ್ಕಿದಾನಮ್ಮ. ಮೇಡಮ್ ಪೊಲೀಸ್ ಅಂದ್ಬಿಡ್ಬೇಕಲ್ಲ ಮೇಡಮ್. ಪೊಲೀಸ್ ಅಂದ್ಬಿಡ್ಬೇಕಲ್ಲ. ಇಲ್ಲೇ ನೀವೇ ನಾನೇ ಹೋಗ್ತಾರೆ. ನನ್ನ ಬಿಲ್ಡರ್ ಮಾತಾಡಿಲ್ಲ, ನೋಡ್ಕೊಟ್ನಾದ್ರು ಮಾತಾಡಿಲ್ಲ ಕಂಪ್ಲೇಂಟು. ಅಮ್ಮ ನಮಸ್ತೆ. ಇದು ನಿರಾಶ್ರಿತರ ಆಶ್ರಮ, ಪೂರ್ತಿ ತಿಳ್ಕೊಳ್ಳಿ. ಇವನು 1 ವರ್ಷದ ಹಿಂದೆ ಕುಣಿಗಲ್ ಟೌನ್ ಅಲ್ಲಿ ಪಾಪ ಸಿಗ್ತಾನಮ್ಮ. ಹೌದು, ಇರಮ್ಮ ಒಂದ್ ನಿಮಿಷ, ಸುಮ್ಮನಿರಮ್ಮ. ಅಲ್ಲಿ ಫೋನ್ ಮಾತಾಡ್ತಾ ಒಂದ್ ನಿಮಿಷ ಇರಮ್ಮ. ಒಂದ್ ನಿಮಿಷ ಅಲ್ಲಿ ಫೋನ್ ಮಾತಾಡ್ತಾ ಒಂದ್ ನಿಮಿಷ ಇರಮ್ಮ. ಹಲೋ. 1 ವರ್ಷದ ಹಿಂದೆ ಕುಣಿಗಲ್ ರೂರಲ್ ಸ್ಟೇಷನ್ ಹತ್ರ ಸಿಗ್ತಾನೆ ಇವನು. ಮಾನಸಿಕ ಅಸ್ವಸ್ಥನಾಗಿರ್ತಾನೆ. ಸರಿಯಾಗಿ ಏನು ಮಾತಾಡಕ್ ಬರೋದಿಲ್ಲ. ಆಮೇಲೆ ಬಟ್ಟೆ ಎಲ್ಲ ತುಂಬಾ ಗಲೀಜಾಗಿರುತ್ತೆ. ಸ್ಟೇಷನ್ ಅವರು ಲೆಟರ್ ಮಾಡಿ ಇಲ್ಲಿ ಕಳಿಸ್ಕೊಡ್ತಾರೆ. ಅದಾದ್ಮೇಲೆ 1 ವರ್ಷ ಆಯ್ತು ಇಲ್ಲಿಗೆ ಹೆಚ್ಚು ಕಮ್ಮಿ ಬಂದು. ಮತ್ತೆ ವಿಡಿಯೋ ಬಿಟ್ಟಿರ್ತೀವಿ ನಾವು ಒಂದು, ಇಲ್ಲಿದ್ದಾನೆ ಅನ್ನೋ ಇದನ್ನ, ಅದನ್ನ ಅವ್ರ ತಾಯಿಯವ್ರು ನೋಡಿದಾರೆ. ಇವಾಗ ಬಂದಿದ್ದಾರೆ, ಇವಾಗ ಅವ್ನಿಗೆ ಚೆನ್ನಾಗಿದ್ದಾನೆ, ದಪ್ಪ ಆಗಿದ್ದಾನೆ ಸ್ವಲ್ಪ. ಅವ್ರು ಏನ್ ಹೇಳ್ತಿದಾರೆ, ನನ್ ಮಗ ಇಷ್ಟು ದಪ್ಪ ಇರ್ಲಿಲ್ಲ. ಈಗ ಕುತ್ತಿಗೆ ಒಂದ್ ಸೈಡ್ ಹೋಗ್ಬಿಟ್ಟಿದೆ. ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ, ಯಾರು ಒಂದು ದೊಡ್ಡವ್ರನ್ನ ಕರ್ಕೊಂಡು ಹೋಗಿ ಅಮ್ಮ, ನಿಮ್ ಜೊತೆ ಕಳ್ಸಕ್ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ಆರಾಮಾಗಿ ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಒಕ್ಕೋಗಿಕ್ಕೋ ಓದೋ ತರ ಇದ್ರೆ ಅಲ್ಲೇ ಮಾಡ್ಕೊಳ್ಳಿ. ಅಲ್ಲ, ಇಲ್ಲಿದ್ದಾನೆ. ಇವ್ರು ಕೊಡೋ ಟಾರ್ಚರ್ ಯಾರು ತಡ್ಕೊಳ್ತಾರೆ? ಇವ್ರಮ್ಮ. ಅವರು ಮೆಂಟಲಿ ಇವರು ಸ್ವಲ್ಪ ಪ್ರಾಬ್ಲಮ್. ಇವಾಗ ಅವ್ರು ಏನ್ ಹೇಳ್ತಿದಾರೆ ಗೊತ್ತಾ, ನನ್ ಮಗನ್ ಕುತ್ತಿಗೆ ದಪ್ಪ ಆಗ್ಬಿಟ್ಟಿದೆ, ನನ್ ಮಗ ಸೈಡ್ಗೆ ಆಗ್ಬಿಟ್ಟಿದೆ. ಏನ್ ನಾನೇನ್ ದೇವ್ರಾ? ಹೌದು, ನಾನು ಕೇಳಿದ ತಪ್ಪು. ನಾನ್ ದೇವ್ರ ಅಮ್ಮ? ನಾನು ಕೇಳಿದ್ದೇನೆ. ನಾನ್ ದೇವ್ರ ಅಲ್ಲಮ್ಮ. 1.5 ವರ್ಷ ಕೇಳಿ, ಒಂದ್ ನಿಮಿಷ ಕೇಳಮ್ಮ. 1.5 ವರ್ಷ ಆಯ್ತು ಮಗ ಕಳೆದೋಗಿ, ಇವತ್ ಸಿಕ್ಕಿದ್ದಾನೆ. ಎಷ್ಟು ಹ್ಯಾಪಿಯಾಗಿ ಕರ್ಕೊಂಡು ಹೋಗ್ಬೇಕು ನೀನು? ಅಲ್ಲಮ್ಮ, ಮೆಂಟಲಿ ಅಪ್ಸೆಟ್ ಪೇಷಂಟ್ ಗೆ ಮಾತ್ರ ಇಂಜೆಕ್ಷನ್ ಕೊಡಿಸ್ದಂಗೆ ಇರಕ್ಕಾಗತ್ತೆ ನಮ್ಮ? ಕೊಡಿ ಸರ್ ಹೇಳ್ತೀನಿ.
ಅಮ್ಮ ಇವರು ಯಾಕೋ ಸ್ವಲ್ಪ ತುಂಬಾ ರಾಂಗ್ ಆಗಿ ಮಾತಾಡ್ತಿದ್ದಾರೆ. ಡೈರೆಕ್ಟ್ ಆಗಿ ಕಳ್ಸಕ್ಕೆ ಕೇಳಿ. ನಾನು ಸಮಾಜದಲ್ಲಿ ನಮಗೂ ಒಂದು ಗೌರವ ಇದೆ. ಇಲ್ಲಿ 160-170 ಜನ ಬೀದಿಲಿ ಮಲಗಿರೋರ್ನ ನಾನು ನೋಡ್ಕೊಳ್ಳೋದು, ಅರ್ಥ ಆಯ್ತು. ಇಷ್ಟು ಚೆನ್ನಾಗಿ 1.5 ವರ್ಷ ಕಾಪಾಡಿದೀನಿ. ಅವ್ರು ಮಾತಾಡೋ ರೀತಿ ನೋಡ್ತಿದ್ರೆ ನನಗೆ ಭಯ ಆಗುತ್ತೆ, ಹೊರಗಡೆ ಹೋಗಿ ಇನ್ನೇನ್ ಹೇಳ್ತಾರ ಅಂತ ಇವರು. ಕೊಡಿ ಸರ್, ಫೋನ್ ಕೊಡಿ. ಅಲ್ಲ ನಾನು ಇವಾಗ ಸ್ಟೇಷನ್ ಹ್ಯಾಂಡ್ ಓವರ್ಗೆ ಮಾಡ್ತೀನಮ್ಮ. ಮಾಡಿ ಏನು ಬೇಡ, ನೀವು ಅಲ್ಲೇ ಇಟ್ಕೊಳ್ಳಿ ಸರ್, ಹೇಳ್ತೀನಿ. ಬೇಡಮ್ಮ, ನಾವ್ ಇಟ್ಕೊಳ್ಳಲ್ಲ. ನಾನು ಸ್ಟೇಷನ್ ಹ್ಯಾಂಡ್ ಓವರ್ ಕೊಟ್ಬಿಡ್ತೀನಿ. ಮೇಡಮ್ ನನ್ನ ತಮ್ಮ ಕರ್ಕೊಂಡ್ಬಂದು ಮನೆಗೆ ಬಿಡು ಅಂತ ಅಲ್ಲಿ ನೋಡ್ಕೊತಾ ಇರೋರಂತೆ. ಮೇಡಮ್ ಎಲ್ಲೂ ಪಿಚ್ಚೆ ಗೊತ್ತಾದ್ರು ಒಡ್ನ ಕೊಡ್ಕೊ. ಈಗ ನೇತಂತಾನೆ ಬೆಳ್ಮೇತ ಅನ್ನಕ್ಕೆ ಅಂತ ಅಲಂಕಾರ ಮುಂದ್ಬೇಡ ಕೊಡ್ಕೊ. ಭಾಷಿಸಿನಂటే ಸಾಲ వీళ్ళకొక నమస్కారం చేసి వస్తాను. ಅದೇ ಬುದ್ಧಿ లేకుండా వచ్చింది ನಾನು. ಇಲ್ಲಿ ಬಿಡಿ ಸಾಕು, ಆಯ್ತು ನನ್ ಬಿಟ್ಟಿದ್ ನನ್ ತಪ್ಪು ಆಯ್ತು. ನನ್ನ ತಮ್ಮ ನೋಡ್ಕೊಂತೀನಿ ನಾನು ಕರ್ಕೊಂಡ್ ಬರ್ತಾ ಇದ್ದೀನಿ. ಮನೇಲಿ ಬಿಟ್ಬಿಟ್ಟು ಬರ್ತೀನಿ. ಅಲ್ಲೇ ನನ್ನ ತಮ್ಮ ಇದ್ದಿದ್ರೆ ನಾನು ಯಾಕೆ ಈ ತರ ಕರ್ಕೊಂಡ್ ಬರೋಕ್ ನಾಳೆ ಬರ್ತಾ ಇದ್ದೀನಿ. ನನ್ ಗೊತ್ತಿಲ್ದಿರೋ ಜಾಗ ಲೆಟರ್ ಆಯ್ತಾ? ಕುಣಿಗಲ್ ಸ್ಟೇಷನ್ ಇವ್ನು ಕರ್ಕೊಂಡು ಹೋಗು. ಲ್ಯಾಂಡ್ ಓವರ್ ಕೊಡ್ತಿ, ಅಲ್ಲೇ ಲೆಟರ್ ಬರ್ಸಿ ಫೋಟೋ ತೆಗಿಸಿ. ಇಲ್ಲಿ ಆಟೋ ದುಡ್ಡು ಕೊಡ್ಬೇಕಾಗತ್ತೆ. ಆಟೋ ಇದೆ ಇಲ್ಲೇ ನಮ್ದು. ಅದೇ ಬಾಡಿಗೆ ಆಟೋ ನಾನೇ ಕೊಡ್ಬೇಕು ಅದನ್ನ. ಅಲ್ಲ ಬಾಡಿಗೆ ಆಟೋನಲ್ಲಿ ಬಂದಿರೋದು ಇಲ್ಲಿ ಬರ್ಬೇಕಮ್ಮ, ಬೇಕಂದ್ರೆ ಕರ್ಕೊಂಡು ಹೋಗ್ಬೇಕಂದ್ರೆ ಬರ್ಬೇಕು. ನಮ್ಮ ಹತ್ರ ದುಡ್ಡಿಲ್ಲ. ಕೂಲಿ ಆಯ್ತು, ನಾನೇ ಕೊಡ್ತೀನಿ, ಹೋಗಮ್ಮ ಹೋಗಲಿ. ನಾವು ಕೂಲಿ ಮಾಡ್ಕೊಂಡು ತಿನ್ನೋರು. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವನ ಹೆಸರು ಬಂದ್ಬಿಟ್ಟು ಮಂಜು ಅಂತ. 1 ವರ್ಷಗಳ ಹಿಂದೆ ಕುಣಿಗಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಲಿ ಮಾನಸಿಕ ಅಸ್ವಸ್ಥನಾಗಿ ಓಡಾಡ್ತಾ ಇರ್ತಾನೆ. ಹಾಗಾಗಿ ಸ್ಟೇಷನ್ ಅವರು ಇಲ್ಲಿ ಲೆಟರ್ ಮಾಡಿ ಕಳಿಸ್ಕೊಟ್ಟಿರ್ತಾರೆ. 1 ವರ್ಷ ಆದ್ಮೇಲೆ ಫ್ಯಾಮಿಲಿ ಅವ್ರ ಪತ್ತೆ ಆಗಿದೆ. ಇವಾಗ ಇವನು ತುಂಬಾ ಚೆನ್ನಾಗಿ ರೆಡಿ ಆಗಿದ್ದಾನೆ. ಬಟ್ ಮೆಂಟಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಮೆಡಿಸಿನ್ಸ್ ಅದೆಲ್ಲ ಕಂಟಿನ್ಯೂ ಆಗಿ ತಗೊಳ್ತಾ ಇದ್ದಾನೆ. ಈಗ ಅವ್ರ ವಾರಸ್ದಾರು ಅವ್ರ ತಾಯಿ ಅಂತ ಪತ್ತೆ ಆಗಿದ್ದಾರೆ. ಅವ್ರು ಹೇಳ್ತಾ ಇದಾರೆ, ನನ್ ಮಗ ಹಿಂಗಿರ್ಲಿಲ್ಲ, ನನ್ ಮಗ ಇನ್ನೂ ಚೆನ್ನಾಗಿದ್ದ, ಆಮೇಲೆ ಅವ್ನ ಕುತ್ತಿಗೆ ಎಲ್ಲ ದಪ್ಪ ಆಗ್ಬಿಟ್ಟಿದೆ, ಹೆಂಗಾಗಿದೆ ಇದೆಲ್ಲ ಅಂತ ಕೇಳ್ತಿದಾರೆ. ನಂಗೆ ಗೊತ್ತಿಲ್ಲ ಅವ್ರ ಕುತ್ತಿಗೆ ಏನಕ್ಕೆ ದಪ್ಪ ಆಗಿದೆ, ಎಲ್ ದಪ್ಪ ಆಗಿದೆ ನೋಡ್ಕೊಂಡ್ಬಿಡಿ. ಎಲ್ ದಪ್ಪ ಆಗಿದ್ಯೋ, ಎಲ್ ದಪ್ಪ ಆಗಿದೆ, ಏನಾಗಿದೆ ಕುತ್ತಿಗೆ? ಆಯ್ತು ಬಿಡಿ ಸರ್. ಸೊ ಅವ್ರು ಹೇಳ್ತಿದಾರೆ ಕುತ್ತಿಗೆ ದಪ್ಪ ಆಗ್ಬಿಟ್ಟಿದೆ, ನನ್ ಮಗ ಹಿಂಗಿರ್ಲಿಲ್ಲ, ಹಂಗಿರ್ಲಿಲ್ಲ, ಇನ್ನೂ ಅದ್ಭುತವಾಗಿದ್ದ, ಹ್ಯಾಂಡ್ಸಮ್ ಆಗಿದ್ದ, ತುಂಬಾ ಚೆನ್ನಾಗಿ ಮಾತಾಡ್ತಿದ್ದ, ಈ ತರ ಎಲ್ಲ ಮಾತಾಡ್ತಿದ್ದಾರೆ. ಬಟ್ ನನಗೆ ಒಂದ್ಸತಿ ತೋರ್ಸಮ್ಮ ಹೋಗ್ಲಿ, ಅದನ್ನು ನೋಡ್ಬಿಡಣ. ಒಂದ್ ನಿಮಿಷ ನಿಮ್ಗೆ ಕಳ್ಸಿದ್ದೀನಿ. ಆಯ್ತಮ್ಮ ತೋರ್ಸಮ್ಮ. ನಿಮಗೂ ಕಳ್ಸಿದ್ದೀನಲ್ಲ. ಆಯ್ತು, ನಮ್ಮ ಕಳ್ಸಿದ್ ತಪ್ಪಾಯ್ತು. ಹ್ಮ್ ಅದು ಮನೇಲಿ ಬಿಟ್ಟಿದ್ದು. ಅದು ನಾನು ಕೆಲಸಕ್ಕಿದ್ದೆ, ನಾನು ಇಲ್ಲಿ ನೋಡ, ಇದು ನೋಡ್ಲೇಬೇಕು ತಾವೆಲ್ಲ. ಅವ್ರ ಮಗ ಹಿಂಗಿದ್ನಂತೆ ಅವಾಗ, ಇವಾಗ ಸ್ವಲ್ಪ ಹಿಂಗ್ ಆಗ್ಬಿಟ್ಟಿದ್ದಾನೆ. ಸೊ ಇದು ನಮ್ ತಪ್ಪು. ಅವ್ನ ಪಾಪ ಚೆನ್ನಾಗಿ ಊಟ ಕೊಟ್ಟು ದಷ್ಟಪುಷ್ಟವಾಗಿ ರೆಡಿ ಆಗಿರೋದು, ದಷ್ಟಪುಷ್ಟವಾಗಿ ರೆಡಿ ಮಾಡಿರೋದು ನಮ್ ತಪ್ಪು. ನಮ್ದು ತಗೊಂಡ್ ನಾವೇ ಹೊಡ್ಕೊಬೇಕು. ಈ ತರದ ಪರಿಸ್ಥಿತಿ ನಮ್ದು ಆಶ್ರಮಗಳು ನಡೆಸೋದು ಬಹಳ ಬೇಜಾರಾಗುತ್ತೆ. ಇವ್ರ ಮಗ ಹಿಂಗಿದ್ನಂತೆ, ಇವಾಗ ಸ್ವಲ್ಪ ಚೇಂಜ್ ಆಗ್ಬಿಟ್ಟವನಂತೆ, ನಂಗೆ ಗೊತ್ತಿಲ್ಲ. ಅಮ್ಮ ಯಾವ ಊರಿಂದ ಬರ್ತಾ ಇದ್ದೀರಾ? ನಮ್ದು ಹೆಬ್ಬಾಳ. ಏನಾಗ್ಬೇಕು ಇವನು? ಇರಮ್ಮ ಮಾತಾಡ್ತಾರೆ. ನನ್ನ ಅಳಿಯ ಅಳಿಯ ಆಗ್ಬೇಕು. ಎಷ್ಟ್ ದಿನ ಆಯ್ತಮ್ಮ ಮಿಸ್ ಆಗಿ? ಮಿಸ್ ಆಗಿ 1 ವರ್ಷದ ಮೇಲೆ 2 ತಿಂಗಳಾಗೈತೆ. ಈಗ ಸಿಕ್ಕಿರೋದು ಖುಷಿ ಆಗ್ತಾ ಇದೆ ಇಲ್ವಮ್ಮ? ಖುಷಿ ಆಗ್ತಾ ಇದೆ. ಕರ್ಕೊಂಡ್ ಹೋಗ್ಬೇಕು ತಾನೆ ಪ್ರೀತಿಯಿಂದ. ಆ ಕುತ್ತಿಗೆ ಸಣ್ಣ ಆಗಿದೆ, ಕುತ್ತಿಗೆ ಮಲಗ್ಬಿಟ್ಟಿದೆ ಒಂದ್ ಸೈಡ್ಗೆ. ಹಂಗಂದ್ರೆ ನಾನ್ ದೇವ್ರ? ನಾನ್ ದೇವ್ರಿಲ್ಲ. ಅಲ್ಲ ನಾನ್ ದೇವ್ರ? ಎತ್ತೋರು ಈಗ ಸ್ವಲ್ಪ 1.5 ವರ್ಷ ನೋಡ್ಕೊಂಡಿರೋದೇ ತಪ್ಪ ಹಂಗಾದ್ರೆ? ತಪ್ಪೇನಿಲ್ಲ, ನಿಮ್ದು ತಪ್ಪೇನಿಲ್ಲ. ಮತ್ತೆ ನೀವು ಮಾತಾಡೋ ರೀತಿ ಕೆಲ್ಸನೇ ಮಾಡಿದ್ವಿ. ಮತ್ತೆ ನೀವು ಸೈಲೆಂಟ್ ಆಗಿ ಸೈಲೆಂಟ್ ಆಗಿರಮ್ಮ, ಸೈಲೆಂಟ್ ಆಗಿರಮ್ಮ, ಸೈಲೆಂಟ್ ಆಗಿರಮ್ಮ, ಇರಮ್ಮ. ನೀನ್ ಕೈ ಮುಗಿತೀನಿ ಇರಮ್ಮ. ಯಾಕಮ್ಮ ಇಷ್ಟು ಟಾರ್ಚರ್ ಕೊಡ್ತಾ ಇದೀಯ ಅವಾಗಿಂದ? ಯಾಕೆ ಟಾರ್ಚರ್ ಅಂದ್ರೆ ನೀವು ಅಂದಿರೋ ಮಾತು ಹೇಳಿ. ನಾನ್ ಹೇಳಿರೋದು ಹೇಳ್ತಾ ಇದೀನಲ್ಲ, ಮತ್ 100 ಸತಿ ಫೋನ್ ಮಾಡಿದ್ರೆ ಇನ್ನೇನಂತಾರೆ? ಇನ್ನೇನ? ಗ್ಯಾರಂಟಿ ಏನು ಅಂತ ಹೌದು, ವಾಟ್ಸಪ್ ಅಲ್ಲಿ ಕೇಳ್ತೀನಮ್ಮ. ಅಮ್ಮ ಈಗ ನೀನ್ ಫೋನ್ ಮಾಡಿದ ತಕ್ಷಣ ಕೆಲ್ಸಕ್ಕಿರೋದು. ಅಮ್ಮ ನೀನ್ ಫೋನ್ ಮಾಡಿದ ತಕ್ಷಣ ನಿನ್ ತಾಯಿನ ಅಲ್ವಾ ಅಂತ ಕೇಳ್ಬೇಕಲ್ಲ. ಅಡ್ರೆಸ್ ಪ್ರೂಫ್ ಕಳ್ಸಿ, ಮತ್ತೆ ಅದನ್ನೇ ಹೇಳಿದ್ದು. ಕೇಳಿದ ತಪ್ಪ? ಅದ್ ಕೇಳಿದ ತಪ್ಪ? ಕೇಳಿದ ತಪ್ಪೇನ್ರಿ? ಅಡ್ರೆಸ್ ಪ್ರೂಫ್ ಕೇಳಿದ ತಪ್ಪ? ಆಧಾರ್ ಕಾರ್ಡ್ ಕೇಳಿದ ತಪ್ಪ? ಆಧಾರ್ ಕಾರ್ಡ್ ನಾನು ಇದ್ ಕೇಳಿದ ತಪ್ಪ? ಹಂಗಾರೆ ನೀವು ಅವ್ರ ತಾಯಿ ಆಗಿದ್ರೆ ಪ್ರೂಫ್ ಕಳ್ಸಿ ಅಂತ ಕೇಳಿದ ತಪ್ಪ? ಹಾಗಾದ್ರೆ ನೀವು ಬನ್ನಿ ಹಂಗಾರೆ ಕರ್ಕೊಂಡು ಹೋಗಿಬಿಡಿ ಅಂತ ಕಳ್ಸಿಬಿಡ್ಬೇಕಿತ್ತ ನಿಮ್ ಜೊತೆಲಿ? ನನ್ನ ಮಗನ್ ತಾನೇ ನಾನು ಕೇಳಿದೆ. ನಿಮ್ ಮಗನೇ ಆಗಿದ್ದಕ್ಕೆ ಕರ್ಕೊಂಡು ಹೋಗಿ ಅಂತಿರೋದು, ಇಲ್ಲಾಂದ್ರೆ ಬೇರೆಯವ್ರನ್ನ ಯಾಕೆ ಕಳ್ಸಕ್ ಹೋಗೋಣ? ಬೇರೆ ಯಾರ ಮಕ್ಕಳನ್ನ ಕೇಳಿಲ್ಲ ನಾನು. ನಿಜವಾಗ್ಲೂ ಸ್ನೇಹಿತರೆ ತಲೆ ಕೆಟ್ಟೋಗ್ಬಿಟ್ಟಿದೆ ನನಗೆ ಇವತ್ತು. ಅಲ್ಲಮ್ಮ 1.5 ವರ್ಷ ಆಯ್ತಲ್ಲ, ಇವಾಗ ಸಿಕ್ಕಿದಾನೆ. ಖುಷಿನಾ? ಖುಷಿ ಇಲ್ವಾ? ಖುಷಿ ಇದೆ ಸರ್. ಮತ್ ಯಾಕೆ ಹಂಗ್ ಮಾತಾಡ್ತಿದ್ದೀರಾ? ನಾವೇ ಕುತ್ತಿಗೆ ಸಣ್ಣ ಇತ್ತು, ಕುತ್ತಿಗೆ ದಪ್ಪ ಆಗಿದೆ. ಅವ್ನ್ ಊಟ ಮಾಡಿ ದಪ್ಪ ಆಗಿರೋದು ತಪ್ಪ ಹಂಗಾರೆ? ಆಯ್ತು. ತಪ್ಪೇನಿಲ್ಲ, ಅವ್ನ್ ಮೈ ಕಟ್ಟು ಅದು ದಪ್ಪ ಆತ. ಮತ್ತೆ ನೀವು ಕುತ್ತಿಗೆ ಸಣ್ಣ ಆಗಿದೆ, ಕುತ್ತಿಗೆ ದಪ್ಪ ಆಗಿದೆ, ಮಗ ಏನು ಅಂದಿಲ್ಲ ನಾವೇನೋ ಮಾತಾಡ್ಕೊಂತ ಇದ್ದೆ ಅಷ್ಟೇ. ನಾವೇನೋ ಮಾತಾಡ್ತಾ ಇದ್ದೆ. ನಾನ್ ನಿನ್ನ ಹತ್ರ ಏನೂ ಹೇಳಿಲ್ಲ. ಸರಿ ಕಳ್ಸ್ಕೊಡಿ. ಏನ್ ಮಾಡ್ತೀಯಮ್ಮ? ಕರ್ಕೊಂಡು ಹೋಗ್ತೀರಾ? ಕರ್ಕೊಂಡು ಹೋಗ್ತೀನಿ. ಅಮ್ಮ ನಿಮ್ ಜೊತೆಲಿ ಕಳ್ಸಕ್ಕೆ ನಮಗೂ ಸ್ವಲ್ಪ ಭಯ ಇದೆ.
ನಾವು ಪೊಲೀಸ್ ಸ್ಟೇಷನ್ ಕುಣಿಗಲ್ಲಿಂದ ಕಳಿಸ್ಕೊಟ್ಟಿರೋದು. ಸ್ಟೇಷನ್ಗೆ ನಿಮ್ಮನ್ನು ಜೊತೆಲಿ ಕರ್ಕೊಂಡೋಗಿ ಇಲ್ಲಿ ಬಿಡ್ತೀವಿ, ಅಲ್ಲಿ ಲೆಟರ್ ಮಾಡಿ ಕರ್ಕೊಂಡೋಗಿ, ಸರಿನಾ? ಇಷ್ಟು ನನ್ನ ಕೆಲಸ. ಯಾಕಂದ್ರೆ ಸಮಾಜದಲ್ಲಿ ನಮ್ದೇ ಆದಂತ ಗೌರವ ಇದೆ, ನಮ್ದೇ ಆದಂತ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿದೀವಿ. ಇಷ್ಟು ಮಾನಸಿಕ ಅಸ್ವಸ್ಥ ಹುಡುಗನ 1.5 ವರ್ಷ ಕಾಪಾಡಿದ್ರೆ ನಿಮ್ ಬಾಯಲ್ಲಿ ನಾವ್ ಈ ತರ ಮಾತುಗಳು ಕೇಳ್ಬೇಕು ಅನ್ನೋದು ನನ್ನ ಹಣೆ ಬರದಲ್ಲಿ ಏನ್ ಬರ್ದಿಲ್ಲ. ಅರ್ಥ ಆಯ್ತಾ? ಕರ್ಕೊಂಡೋಗಿ, ಆಯ್ತಾ? ಒಂದು ಕೃತಜ್ಞತೆ ಇರ್ಬೇಕು ಮನುಷ್ಯನಿಗೆ. ಒಂದು ಕೃತಜ್ಞತೆ ಇಲ್ಲ ಅಂದ್ರೆ ಅದು ಬೆಲೆನೇ ಇಲ್ಲ. ಅದಕ್ಕೆ 1.5 ವರ್ಷ ನಾನು ನೋಡಿರೋದಕ್ಕೆ ಒಂದು ಧನ್ಯವಾದ ಬೇಡ ನಿಮ್ಮಿಂದ? ಆಯ್ತು, ನಾನು ಏನೋ ನೋಡ್ಕೊಂಡಿದ್ರ ಕರ್ಕೊಂಡು ಹೋಗ್ತೀನಿ ಅನ್ನೋದು ಇದ್ ಬೇಡ. ಕುತ್ತಿಗೆ ಸಣ್ಣ ಆಗಿದೆ, ಇದ್ದಪ್ಪ ಆಗಿದೆ, ಅದ್ದಪ್ಪ ಆಗಿದೆ ಅಂದ್ರೆ ಈಗ ಹೇಳಿದ್ದೀನಿ. ನಂತರ ರೆಕಾರ್ಡಿಂಗ್ ಇದೆಯಮ್ಮ ನನ್ನ ಹತ್ರ. ತಪ್ಪು ತಾನೆ ನೀವು ಮಾತಾಡ್ತಿರೋದು? ಈಗ ನಿಮ್ ಏನಾಗಿದೆ ಕುತ್ತಿಗೆ ತೋರಿಸಿ. ಈ ಕುತ್ತಿಗೆ ಏನಾಗಿದೆ ತೋರಿಸಿ. ಮನೇಲೆ ನೋಡ್ಕೋಬೇಕಾಯ್ತು, ಯಾಕೆ ಬಿಟ್ರಿ 1.5 ವರ್ಷದಿಂದ? ಇದು ಸ್ನೇಹಿತರೆ, ನಿಜವಾಗ್ಲೂ ಹೇಳ್ತಾ ಇದೀನಲ್ಲ, ನನಗೆ ಹುಚ್ಚೊಂದು ಹಿಡಿಯೋದು ಬಾಕಿ ಇದೆ. ಈ ಆಶ್ರಮ ಮಾಡಿದಾಗಿಂದ ನನ್ಗೆ ಈ ಹುಚ್ಚ ಹಿಡಿಯೋದೊಂದು ಬಾಕಿ ಇದೆ. ನನಗೆ ಆ ತರ ಜನಗಳನ್ನ ನಾನು ನೋಡ್ತಾ ಇದ್ದೀನಿ. ಹೆಂಗಿದ್ಯಪ್ಪ ಇಲ್ಲಿ ಬಂದ್ಮೇಲೆ? ಊಟ ತಿಂಡಿ ಎಲ್ಲ ಊಟ ಮಾಡಿದ್ಯಾ ಇಲ್ಲ? ಸರಿಯಾಗಿ ಊಟ ಮಾಡ್ತಿದ್ಯಾ ಇಲ್ಲ? ಚೆನ್ನಾಗಿ ನೋಡ್ಕೊಂಡಿದೀವ ಇಲ್ಲ? ಸರಿ, ಇಲ್ಲ ನಾವು ಇಟ್ಕೊಳ್ಳಲ್ಲಮ್ಮ, ನಾವ್ ಇಟ್ಕೊಳ್ಳಲ್ಲ. ಪೊಲೀಸರಿಗೆ ಇಟ್ಕೊತಾರೆ ಅಂತ ಪೊಲೀಸರಿಗೆ ಇಟ್ಕೊಳ್ಳೋದೇ ನಾವು ಬಾ ಮುಂಜೆ ಬೇಕಾದ್ರೆ ನನ್ನ ತಮ್ಮನಿಗೆ ಏನ್ ಮುಂಜೆ ಪೊಲೀಸರು ಕೊಡ್ತಾರಂತ ಅಂಡರ್ ಮಾಡ್ಕೊಡ್ತಾರಂತ. హాస్పిటల్ చూపించినాలంటే ఏమో మెడిసిన్ ఇచ్చిండాలంట, ఇంజక్షన్ ఇచ్చిండాలంట. ಇಲ್ಲ ಬೇಕಾದ್ರೆ ಅವರೇ ಇಟ್ಕೊಂಡ್ಲಿ, ಬೇಕಾದ್ರೆ ಅವರೇ ಇಟ್ಕೊಂಡ್ಲಿ ಮೇಡಮ್. ನಮ್ ಬೇಡ, ಬೇಕಾದ್ರೆ ಅವರೇ ಇಟ್ಕೊಂಡ್ಲಿ, ಅವರೇ ಇಟ್ಕೊಂಡ್ಲಿ ಬೇಕಾದ್ರೆ. ಏ ಬೇಡ ಮೇಡಮ್, ಬೇಡ. ಈ ತರ ಟಾರ್ಚರ್ ಯಾವತ್ತೂ ಕೊಟ್ಟಿಲ್ಲ. ನಾನು ಫಸ್ಟ್ ಟೈಮ್ ಹಾಕೊಂಡ್ ಬಂದಿರೋದು.